ನನ್ನ ರಕ್ಕಸಪುರದೋಳ್ ವಿಮರ್ಶೆಯನ್ನ ನೀವು ಇನ್ನೂ ನೋಡಿಲ್ಲ ಅನ್ನೋದಾದ್ರೆ ಒಮ್ಮೆ ನೋಡಿಬಿಡಿ. ಲಿಂಕ್ನ ಮೇಲೆ ಹಾಕಿರ್ತೀನಿ. ಯಾಕಂದ್ರೆ ಅದನ್ನ ನೋಡಿದ್ರೆ ಮಾತ್ರ ಈ ರಿವ್ಯೂನ ಸ್ಟಾರ್ಟ್ ನಿಮಗೆ ಅರ್ಥ ಆಗೋದು. ಚೇತನ್ ಜೈರಾಮ್, CJ. ಆಕ್ಚುಲಿ ಚಿಕ್ಕಂದಲ್ಲಿ ಪ್ರಾಯಶಃ ಇವರ ಇನಿಷಿಯಲ್ಸ್ JC ಆಗಿರಬಹುದು. ಎನಿವೆ, ಚೇತನ್ ಜೈರಾಮ್ ಅವರ JC ದ ಯೂನಿವರ್ಸಿಟಿ ಚಿತ್ರದಲ್ಲಿ ದಿ ಬೆಟರ್ ಹಾಫ್ ಇಸ್ ದಿ ಫಸ್ಟ್ ಹಾಫ್. ಎಕ್ಸಲೆಂಟ್ ಫಸ್ಟ್ ಹಾಫ್. ಅದರ ಗುಣಮಟ್ಟಕ್ಕೆ ಸಂಬಂಧವೇ ಇಲ್ಲವೇನೋ ಅನ್ನುವ ಹಾಗೆ ಇರುವ ಸೆಕೆಂಡ್ ಹಾಫ್. ಇದು ಈ ಚಿತ್ರದ ಒಂದು ಶಾರ್ಟ್ ರಿವ್ಯೂ. ಈಗ ವಿವರವಾಗಿ ನೋಡೋಣ. JC, ಜುಡಿಷಿಯಲ್ ಕಸ್ಟಡಿ, ಆರ್ ಇನ್ ಜನರಲ್ ಟರ್ಮ್ಸ್ ಜೈಲ್. ಅದು ಶಿಕ್ಷೆಗೆ ಮಾತ್ರ ಒಂದು ಜಾಗ ಅಲ್ಲ, ಅದು ಶಿಕ್ಷಣಕ್ಕೆ ಒಂದು ಜಾಗ, ಸುಧಾರಣೆಗೆ ಒಂದು ಜಾಗ, ತಿದ್ದುಪಡಿಗೆ ಒಂದು ಜಾಗ, ಪರಿವರ್ತನೆಗೆ ಒಂದು ಜಾಗ. ಹಾಗಾಗಿ JCಯನ್ನ ನಾವು ಒಂದು ಯೂನಿವರ್ಸಿಟಿ ಅಂತ ನೋಡಬಹುದು. ಆದ್ರೆ ಆ ಪರಿವರ್ತನೆ ಎಂಥದ್ದು ಅನ್ನೋದರ ಮೇಲೆ ನಿಂತಿದೆ ಆ ಯೂನಿವರ್ಸಿಟಿ ಒಳ್ಳೆ ಯೂನಿವರ್ಸಿಟಿನೋ ಕೆಟ್ಟ ಯೂನಿವರ್ಸಿಟಿನೋ ಅನ್ನೋದು. ಜೈಲಿಗೆ ಹೋದ ಒಬ್ಬ ತಪ್ಪು ಮಾಡಿ ಒಂದು ತಪ್ಪು ಕೆಲಸವನ್ನ ಮಾಡಿ ಹೋಗಿರ್ತಾನೆ. ಆ ತಪ್ಪು ಕೆಲಸವನ್ನ, ಆ ಕೆಟ್ಟ ಬುದ್ಧಿಯನ್ನ, ತಪ್ಪು ಗುಣಗಳನ್ನ ಅಲ್ಲೇ ಬಿಟ್ಟು ಆತ ಹೊರಗೆ ಬರಬಹುದು. ಅಥವಾ ಒಬ್ಬ ಪುಡಿ ರೌಡಿ ಒಂದು ಜೈಲಿಗೆ ಹೋಗಿ ಆತ ದೊಡ್ಡ ಡಾನ್ ಆಗೋ, ಗ್ಯಾಂಗ್ಸ್ಟರ್ ಆಗೋ ಕೂಡ ಹೊರಗೆ ಬರಬಹುದು. ನಾವು ಹೆಚ್ಚಿಗೆ ನೋಡೋದು ಸಮಾಜದಲ್ಲಿ, ಸಿನಿಮಾಗಳಲ್ಲಿ ಪ್ರಾಯಶಃ ಇದನ್ನೇ. ಕಾಲೇಜ್ ಲವ್ ಸ್ಟೋರಿಯಾಗಿ ಶುರುವಾಗಿ ತದನಂತರ ತಂದೆ ಮಗನ ನಡುವಿನ ಸಂಬಂಧದ ಕಥೆಯಾಗಿ ಈ ಚಿತ್ರ ಬದಲಾಗುತ್ತೆ. ಹೀಗೆ ಬದಲಾಗುವ ಈ ಕಥೆಯಲ್ಲಿ ನಾನು ಈಗಾಗಲೇ ಹೇಳಿದ ಜೈಲಿನಿಂದ ಹೊರಬಂದಾಗ ಟ್ರಾನ್ಸ್ಫಾರ್ಮೇಶನ್ಸ್ ಎರಡು ರೀತಿಯಲ್ಲಿರುತ್ತೆ ಅಂತ ಹೇಳಿದ್ನಲ್ಲ, ಆ ಎರಡೂ ರೀತಿ ಇಲ್ಲಿ ಕಂಡು ಬರುತ್ತೆ. ಫಸ್ಟ್ ಹಾಫ್ ನಲ್ಲಿ ಮಧುಸೂದನ, ಮ್ಯಾಡಿ ಕಾಲೇಜ್ ಸ್ಟೂಡೆಂಟ್, ಹೇಗೆ ಜೈಲ್ ಪಾಲಾದ ಅನ್ನೋದು ಕಥೆಯಾದ್ರೆ, ಸೆಕೆಂಡ್ ಹಾಫ್ ನಲ್ಲಿ ಆತ ಒಳ್ಳೆಯವನಾದ್ನೋ ಕೆಟ್ಟವನಾದ್ನೋ, ಡಾನ್ ಆದ್ನೋ, ಗ್ಯಾಂಗ್ಸ್ಟರ್ ಆದ್ನೋ ಅನ್ನೋದನ್ನ ನೀವು ಈ ಚಿತ್ರವನ್ನ ನೋಡಿಯೇ ತಿಳ್ಕೋಬೇಕು. ನಾನು ಫಸ್ಟ್ ಹಾಫ್ ನ ಎಕ್ಸಲೆಂಟ್ ಅಂತ ಕರೆಯೋದಕ್ಕೆ ಎಷ್ಟೆಷ್ಟೋ ಕಾರಣಗಳಿವೆ. ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ಅಂತ ಸ್ಕ್ರೀನ್ ಪ್ಲೇ ಆರಂಭದಿಂದಲೂ ನಮ್ಮ ಇಂಟ್ರೆಸ್ಟ್ ಅನ್ನ ಹಿಡ್ಕೊಂಡು ಹೋಗುತ್ತೆ. ಆದ್ರೆ ಆ ಪಾಸ್ಟ್, ಫ್ಯೂಚರು, ಪ್ರೆಸೆಂಟು ಮತ್ತೆ ಈ ಚಿತ್ರದಲ್ಲಿ ಅಲ್ಲಲ್ಲಿ ಬರುವ ಟೆಕ್ಸ್ಟ್ ಅನ್ನ ಯಾಕೆ ಹಳೆ ಕಾಲದ ವೈಟ್ ಫಾಂಟ್ ಅಲ್ಲಿ ಹಾಕಿದ್ರು ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ಲಿಲ್ಲ. ಸೆಂಟ್ರಲ್ ಜೈಲ್ನಲ್ಲಿ ನಡೆಯೋ ವಿಚಾರಗಳ ಡೀಟೇಲ್ಸ್, ಕುಮಾರಿ ಅನ್ನೋ ಪಾತ್ರ, ಇವುಗಳನ್ನು ನೋಡಿದಾಗ ನನಗೆ ಸ್ವಲ್ಪ ವೆಟ್ರಿಮಾರನ್ ಅವರ ಒಡ ಚೆನ್ನೈ ನೆನಪಾಯಿತು. ಅಂಡ್ ಅದು ಒಂದು ದೊಡ್ಡ ಕಾಂಪ್ಲಿಮೆಂಟ್. ಈ ಚಿತ್ರದ ರೌಡಿಸಂ ಜಗತ್ನಲ್ಲಿ ಬರೋ ಕೆಲವು ಕ್ಯಾರೆಕ್ಟರ್ಸ್ ಇಂಟ್ರೆಸ್ಟಿಂಗ್ ಆಗಿ ಇವೆ. ಕವಳ, ಟ್ವಿನ್ಸ್, ಒಂದು ಪಾತ್ರವಂತೂ ಯಾವಾಗ್ಲೂ ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣನ್ನ ತಿಂತಾ ಇರುತ್ತೆ. ಕಂಡಕ್ಟರ್, ಇವೆಲ್ಲವೂ ಇಂಟ್ರೆಸ್ಟಿಂಗ್ ಆಗಿದ್ವು. ಸೆಂಟ್ರಲ್ ಜೈಲ್ನಲ್ಲಿ ಬರೋ ಪಾತ್ರಗಳು ಕೂಡ ಇಂಟ್ರೆಸ್ಟಿಂಗ್ ಆಗಿದ್ವು. ನಾನು ಆಗ್ಲೇ ಹೇಳಿದ ಹಾಗೆ ಕುಮಾರಿ ಅನ್ನೋ ಪಾತ್ರ, A to Z ಅನ್ನೋ ಪಾತ್ರ, ಇವೆಲ್ಲವೂ. ಫಸ್ಟ್ ಹಾಫ್ ನಲ್ಲೂ ಕೆಲವು ಕ್ಲೀಶೇಸ್ ಇವೆ. ಆದ್ರೆ ಲೊಕೇಶನ್ಸ್, ಲೈಟಿಂಗ್, ಆ ಕಾಸ್ಟಿಂಗ್ ಡಿಸಿಷನ್ಸ್ ಇಂದ ಒಂದು ಫ್ಲೇವರ್ ಆಫ್ ರಿಯಲಿಸಮ್ ನ ಮೇಂಟೈನ್ ಮಾಡ್ಕೊಂಡೇ ಬರ್ತಾರೆ. ಆದ್ರೆ ಡೈಲಾಗ್ಸ್ ನಮ್ಮನ್ನ ಆ ರಿಯಲಿಸಮ್ ಇಂದ ಸ್ವಲ್ಪ ಹೊರಗೆ ಎಳ್ಕೊಂಡು ಹೋಗುತ್ತೆ ಅನ್ನೋದು ಕೂಡ ನಿಜಾನೇ. ಜೈಲಿಂದ ತಾಯಿಗೆ ಫೋನ್ ಕಾಲ್ ಮಾಡುವ ದೃಶ್ಯ, ರಾಕಾ ಅನ್ನೋ ಪಾತ್ರದ ಒಂದು ಎಫೆಕ್ಟಿವ್ ಇಂಟ್ರೊಡಕ್ಷನ್, ಜೈಲಿಂದ ಕಥೆ ಲವ್ ಟ್ರ್ಯಾಕ್ಗೆ ಹೋಗೋ ವಿಧಾನ, ಇವೆಲ್ಲವೂ ನನಗೆ ತುಂಬಾ ಹಿಡಿಸ್ತು. ಬೇಲ್ ಸಿಕ್ಕ ಮೇಲೆ ಮತ್ತೆ ಕಾಲೇಜ್ಗೆ ಹೋದಾಗ ಅಲ್ಲಾಗೋ ಕ್ವಿಕ್ ಬೆಳವಣಿಗೆಗಳು, ರಾಹುಲ್ ಡಿಟ್ಟೋ, MC ಬಿಜ್ಜು ಅವರ ಹಾಡು, ಹಾಗೇನೆ ಆ ಹಾಡಿನ ಸಿಚುಯೇಷನ್, ಹೀರೋ ಹೀರೋಯಿನ್ ಹೇಗೆ ಆ ಗಲ್ಲಿಯಲ್ಲಿ ಲ್ಯಾಂಡ್ ಆಗ್ತಾರೆ ಅನ್ನೋದು, ಹೀರೋಗೆ ಬರೋ ಫ್ರಸ್ಟ್ರೇಷನ್ಸ್, ಆಂಗರ್, ಇವೆಲ್ಲವೂ ಕನ್ವಿನ್ಸಿಂಗ್. ರಂಗಾಯಣ ರಘು ಮ್ಯಾಡಿಯ ತಂದೆಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ತಂದೆ ಮಗನ ಸಂಬಂಧದಲ್ಲಿ ತಂದೆ ಮಗನನ್ನ ಹೇಗೆ ಅಪ್ರೋಚ್ ಮಾಡ್ತಾನೆ, ಆ ವಿಧಾನ ರಿಫ್ರೆಶಿಂಗ್ ಆಗಿ ಇತ್ತು. ಆ ವಿಧಾನಕ್ಕಾಗಿ ರಂಗಾಯಣ ರಘು ಅವರು ಕೂಡ ತಮ್ಮ ನಟನೆಯನ್ನ ಸಟಲ್ ಆಗಿ ಇಟ್ಕೊಂಡಿದ್ದಾರೆ ಫಸ್ಟ್ ಹಾಫ್ ನಲ್ಲಿ. ಒಂದು ಕಳೆದು ಹೋದ ಫೋನ್ ಇಂದ ಒಂದು ಸಮಸ್ಯೆ ಸೃಷ್ಟಿಯಾಗಿ ಅದು ಎಲ್ಲಿ ತನಕ ಹೋಗಿ ಎಲ್ಲಿಗೆ ತಲುಪಬಹುದು ಅನ್ನೋದು ಸ್ಕೇರಿಲಿ ರಿಯಲಿಸ್ಟಿಕ್ ಆಗಿತ್ತು. ಇಂಟರ್ವೆಲ್ ದೃಶ್ಯವಂತೂ ಈ ಫಸ್ಟ್ ಹಾಫ್ಗೆ ಸರಿಯಾದ ಒಂದು ಕ್ಲೋಸರ್. ಸೆಲ್ವರಾಘವನ್ ಅವರ ಪುದುಪೇಟೈ ಚಿತ್ರದ ಒಂದು ದೃಶ್ಯವನ್ನ ನನಗೆ ನೆನಪು ಮಾಡ್ತು. ಅಂಡ್ ಅದು ಕೂಡ ಒಂದು ಕಾಂಪ್ಲಿಮೆಂಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಪುದುಪೇಟೈ ನನಗೆ ತುಂಬಾ ಇಷ್ಟವಾದ ಚಿತ್ರ. ಸೊ ಇಂಟರ್ವೆಲ್ ಪಾಯಿಂಟ್ ವರೆಗೂ ಈ ಚಿತ್ರವನ್ನ ನಡೆಸ್ಕೊಂಡು ಹೋದ ಚಿತ್ರಕಥೆಗಾಗ್ಲಿ ಬರೋ ದೃಶ್ಯಗಳಿಗಾಗ್ಲಿ ನಾನು ಸ್ಟಾರ್ ರೇಟಿಂಗ್ ಅನ್ನ ಕೊಡಬೇಕು ಅನ್ನೋದಾದ್ರೆ ಕಣ್ಣು ಮುಚ್ಕೊಂಡು 4 out of 5 ಸ್ಟಾರ್ಸ್ ಕೊಟ್ಬಿಡ್ತೀನಿ. ಆದ್ರೆ ಸ್ಯಾಡ್ಲಿ ದ ಸೆಕೆಂಡ್ ಹಾಫ್ ಥ್ರೋಸ್ ಇಟ್ ಆಲ್ ಅವೇ.
ರೆಗ್ಯುಲರ್ ಹೀರೋಯಿಸಮ್ ಅನ್ನೋ ಝೋನ್ಗೆ ಇಳಿದು ಬಿಡುತ್ತೆ. ಬೀಟ್ಸು ಸೀನ್ಸ್ ತುಂಬಾ ಫೆಮಿಲಿಯರ್ ಆಗೋದಕ್ಕೆ ಶುರುವಾಗತ್ತೆ. ಸೊ ಅಷ್ಟೊಳ್ಳೆ ಫಸ್ಟ್ ಹಾಫ್ ಇದ್ದ ಮೇಲೆ ನನಗೆ ವರ್ಕ್ ಆಗದ ಸೆಕೆಂಡ್ ಹಾಫ್ ಬಗ್ಗೆ ಇಷ್ಟನ್ನ ಮಾತ್ರ ಹೇಳಿ ನಿಲ್ಲಿಸ್ತೀನಿ. ತಂದೆ ಮಗನನ್ನ ಈ ವ್ಯೂಹದಿಂದ ಬಿಡಿಸಿ ಕಾಪಾಡ್ಕೊಳ್ಳೋದಕ್ಕೆ ಸಾಕಷ್ಟು ಕಷ್ಟವನ್ನ ಪಡ್ತಾನೆ ಅನ್ನೋದನ್ನ ತೋರಿಸಿದ್ದಾರೆ. ಆದ್ರೆ ಅದೆಲ್ಲವೂ ಆ ಒಂದು ಶ್ರಮ, ಆ ಒಂದು ಬಾಂಧವ್ಯ ನನಗೆ ಯಾಕೋ ಸರಿಯಾಗಿ ಅದು ತಾಕಲಿಲ್ಲ, ನನ್ನನ್ನ ಎಮೋಷನಲಿ ಅದು ಅಲ್ಲಾಡಿಸ್ಲಿಲ್ಲ. ಬೈ ದಿ ವೇ, ಈ ಚಿತ್ರದ ಇಡೀ ಬೈಗುಳಗಳಿವೆ. ಸೊ ಇಫ್ ಇಟ್ ವಾಸ್ ನಾಟ್ ಆಬ್ವಿಯಸ್ ಆಲ್ರೆಡಿ, ಈ ಚಿತ್ರ ಮಕ್ಕಳಿಗಂತೂ ಅಲ್ಲ. ರೋಹಿತ್ ಸೋವರ್ ಅವರ ಹಾಡುಗಳು, ಬ್ಯಾಕ್ ಗ್ರೌಂಡ್ ಸ್ಕೋರ್, ಹಾಡುಗಳಲ್ಲಿ ಬಂದ ಸಾಹಿತ್ಯ, ಕಾರ್ತಿಕ್ ಎಸ್ ಅವರ ಸಿನಿಮಾಟೋಗ್ರಫಿ ಎಲ್ಲವೂ ಇಂಪ್ರೆಸಿವ್ ಆಗಿತ್ತು. ಸೆಂಟ್ರಲ್ ಜೈಲ್ನಲ್ಲಿ ಇರುವ ಬ್ಯಾರಾಕ್ಸ್ ನ ತೋರಿಸೋ ಒಂದು ಹೈ ಆಂಗಲ್ ಶಾಟ್ ಇರ್ಲಿ, ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಒಂದು ಡ್ರೋನ್ ಶಾಟ್ ಇದೆ, ಅದಿರ್ಲಿ, ಎಕ್ಸಲೆಂಟ್. ಈ ಚಿತ್ರದಲ್ಲಿ ಇನ್ನೊಂದು ಕೆಲಸ ಸರಿಯಾಗಿ ನಡೆದಿದೆ. ಅದೇನು ಗೊತ್ತಾ? ಕಾಸ್ಟಿಂಗ್. ಥ್ರಿಲ್ಲರ್ ಮಂಜು ಅವರನ್ನ ಕುಮಾರಿ ಪಾತ್ರದಲ್ಲಿ ನೋಡಿದ್ದು ರಿಫ್ರೆಶಿಂಗ್ ಆಗಿತ್ತು. ಆಲ್ದೋ ಆ ಪಾತ್ರಕ್ಕೆ ಇವರು ನೀಡುವ ಅಂತ್ಯ ನನಗಂತೂ ವರ್ಕ್ ಆಗ್ಲಿಲ್ಲ. ಕವಳ ಪಾತ್ರದಲ್ಲಿ ನಟಿಸಿರೋರು, ರಾಕಾ ಪಾತ್ರದಲ್ಲಿ ನಟಿಸಿರೋರು, ಟ್ವಿನ್ಸ್ ಆಗಿ ನಟಿಸಿರೋರು, ಹೀರೋಯಿನ್ ಭಾವನಾ ಎಲ್ಲರೂ ತಮ್ಮ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಆಬ್ವಿಯಸ್ಲಿ ದಿಸ್ ಫಿಲ್ಮ್ ಬಿಲಾಂಗ್ಸ್ ಟು ಸೂರ್ಯ ಪ್ರಖ್ಯಾತ್, ಹೂ ಪ್ಲೇಸ್ ಮ್ಯಾಡಿ. ಎಲ್ಲ ಯಂಗ್ ಆಕ್ಟರ್ಸ್ಗೂ ತಮ್ಮ ಕೆರಿಯರ್ ನಲ್ಲಿ ಒಂದು ಡಿಫೈನಿಂಗ್ ಫಿಲ್ಮ್ ಅಥವಾ ಒಂದು ಬ್ರೇಕ್ ಅವೇ ಫಿಲ್ಮ್, ಅಲ್ಲಿಂದ ಅವರೊಂದು ಹೊಸ ಹಾದಿಯನ್ನ ಹಾಕೊಳ್ಳೋಕೆ ಸಾಧ್ಯ ಮಾಡುವ ಒಂದು ಚಿತ್ರ ಬೇಕಾಗಿರುತ್ತೆ. ನನ್ನ ಪ್ರಕಾರ ಸೂರ್ಯ ಅವರಿಗೆ ಜೇಸಿ ಅಂತ ಒಂದು ಚಿತ್ರ. ಈ ಚಿತ್ರದ ನಿರ್ಮಾಪಕರು ಧನಂಜಯ್ ಅವರಿಗೆ ಹೇಗೆ ಟಗರುನೋ, ಸೂರ್ಯ ಅವರಿಗೆ ಹಾಗೇನೆ ಜೇಸಿ. ಕಥೆಯ ಓಟ ಹೇಗೆ ಇರಲಿ, ಇವರಂತೂ ತಮ್ಮ ಬೆಸ್ಟ್ ಅನ್ನ ನೀಡಿದ್ದಾರೆ ಪ್ರತಿ ದೃಶ್ಯದಲ್ಲೂ. ಇಂಟರ್ವೆಲ್ ದೃಶ್ಯದಲ್ಲಂತೂ ಟಾಪ್ ಕ್ಲಾಸ್. ಸೂರ್ಯ ಅವರಿಗೆ ಫೈಟ್ಸ್ ಚೆನ್ನಾಗಿ ಬರುತ್ತೆ, ಆಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾರೆ, ಮಾಸ್ ಕೂಡ ಇವರಿಗೆ ವರ್ಕ್ ಆಗಿದೆ. ನನಗೆ ಇನ್ನೊಂದು ಇಷ್ಟವಾದ ವಿಚಾರ ಏನು ಗೊತ್ತಾ? ಇವರು 6 ಪ್ಯಾಕ್ಸ್ ಎಲ್ಲ ಇಟ್ಕೊಂಡಿಲ್ಲ. ಹಿ ಲುಕ್ಸ್ ಫಿಸಿಕಲಿ ಸ್ಟ್ರಾಂಗ್, ಅದು ಮುಖ್ಯ. ಆಮೇಲೆ ಸ್ಕೂಲ್ ಪೋರ್ಷನ್ ಅಲ್ಲಿ ದಪ್ಗೆ ಬಂದಿರೋದು ಕೂಡ ನನಗೆ ಇಷ್ಟ ಆಯ್ತು. ಎನಿವೆ, ಆನ್ ದ ಹೋಲ್ ಈ ಚಿತ್ರದ ಸೆಕೆಂಡ್ ಹಾಫ್ ನಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಮೊಮೆಂಟ್ಸೋ ಎಪಿಸೋಡ್ಸೋ ಇದ್ದಿದ್ರೆ ಈ ಚಿತ್ರದ ಫೈನಲ್ ಇಂಪ್ಯಾಕ್ಟ್ ಬೇರೆದೇ ಆಗಿರ್ತಿತ್ತು. ಈ ಚಿತ್ರದ ಫಸ್ಟ್ ಹಾಫ್ ಹೇಗಿದೆ ಗೊತ್ತಾ? ಕಠಿಣ ಸೆರೆವಾಸವನ್ನ ಕಷ್ಟಪಟ್ಟು ಶಿಸ್ತಿನಿಂದ ಕಳೆದು ಬಿಡುಗಡೆಯ ದಿನಕ್ಕೆ ಬರುವಾಗ ಒಂದು ಖುಷಿ ಇರುತ್ತಲ್ಲ, ಹಾಗಿದೆ. ಆದ್ರೆ ಸೆಕೆಂಡ್ ಹಾಫ್ ಹೇಗಿದೆ ಗೊತ್ತಾ? ಬಿಡುಗಡೆಯ ದಿನದವರೆಗೂ ಬಂದು ಅಲ್ಲಿ ಯಾವುದೋ ಒಂದು ತಪ್ಪನ್ನ ಮಾಡಿ ನಮ್ಮ ಶಿಕ್ಷೆಯ ಅವಧಿಯನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಒಂದು ಬೇಜಾರಿರುತ್ತಲ್ಲ, ಆ ಬೇಜಾರಿದೆ.